ಆನೇಕಲ್ನಲ್ಲಿ ಸರಣಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಾರಿಯಾಗ್ತಾ ಇದ್ದಂಥ ಲಾರಿ ಚಾಲಕನನ್ನ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದು ಸಾರ್ವಜನಿಕರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಸುಮಾರು 10 ಕಿಲೋಮೀಟರ್ ಚೇಸ್ ಮಾಡಿ ಕಂಟೈನರ್ ಲಾರಿಯನ್ನ ಚೇಸ್ ಮಾಡಿದ ವಿಡಿಯೋ ಲಭ್ಯ ಆಗಿದೆ. ಬೆಸ್ತಮಾರನಹಳ್ಳಿಯಿಂದ ಚಂದಾಪುರದವರೆಗೆ ಅಥವಾ ಚಂದಾಪುರದ ಭಾಗದಲ್ಲಿ 20ಕ್ಕೂ ಹೆಚ್ಚು ವಾಹನಗಳಿಗೆ ಲಾರಿ ಡಿಕ್ಕಿ ಹೊಡೆದಿದ್ದು 4ವರಿಗೆ ಗಂಭೀರ ಗಾಯವಾಗಿದೆ. 14 ಕಿಲೋಮೀಟರ್ ವರೆಗೂ ಪೊಲೀಸರು ಚೇಸ್ ಮಾಡಿದ್ರು. ಚಾಲಕ ಲಾರಿ ನಿಲ್ಲಿಸಿರಲಿಲ್ಲ. ಚಂದಾಪುರದಲ್ಲಿ ಸಾರ್ವಜನಿಕರು ಕಲ್ಲು ತೂರಿದಾಗ ಲಾರಿ ನಿಲ್ಲಿಸಿದ್ದಾನೆ. ಕಂಟೈನರ್ನಿಂದ ಚಾಲಕನನ್ನ ಹೊರ ಎಳೆದು ಸಾರ್ವಜನಿಕರು ಥಳಿಸ್ತಾ ಇದ್ದಾಗ ಮಧ್ಯ ಪ್ರವೇಶಿಸಿದ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಕುಡಿದ ನಶೆಯಲ್ಲಿ ಲಾರಿ ಚಲಾಯಿಸಿರೋ ಶಂಕೆ ವ್ಯಕ್ತವಾಗಿದೆ. ಹೊಡೆದಿದ್ದಾರೆ. ಅಲ್ಲಿಂದ ಬಂದು ಕೋರ್ಟ್ ಹತ್ರ ಹೊಡೆದವ್ರೆ. ತಿರುಗಿ ರಾಘವೇಂದ್ರ ಭವನ ಹತ್ರ ಹೊಡೆದು ಚಂದಾಪುರ ರೋಡಲ್ಲಿ ತಿರ್ಕೊಂಡೋಗಿ ಅಲ್ಲಿ ಹೊಡೆದು ಚಂದಾಪುರ ಸ್ಟೇಷನಲ್ಲಿ ಸಿಕ್ಕಾಕೊಂಡವ್ರೆ. ಲಾರಿ ಡ್ರೈವರು ಕ್ಲೀನರ್ ಬಂದು ಆನೇಕಲ್ಲಲ್ಲಿ ಅವನೇ. ಬಾಲಕಿಯರೊಂದಿಗೆ ಅತಿಥಿ ಶಿಕ್ಷಕನೋರ್ವ ಅರೆಬೆತ್ತಲಾಗಿ ಜಲಕ್ರೀಡೆಯಲ್ಲಿ ಭಾಗಿಯಾಗಿದ್ದು ಪೋಷಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾನೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸರ್ಕಾರಿ ಶಾಲೆಯೊಂದರ ಅತಿಥಿ ಶಿಕ್ಷಕ ಗುರುರಾಜ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. 3 ದಿನಗಳ ಕಾಲ ಬೇಲೂರು, ಹಳೆಬೇಡು ಸೇರಿದಂತೆ ವಿವಿಧ ಕಡೆ 3 ದಿನಗಳ ಕಾಲ 93 ವಿದ್ಯಾರ್ಥಿನಿಯರು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ರು. ಈ ವೇಳೆ ಒಬ್ಬ ಮಹಿಳಾ ಶಿಕ್ಷಕಿ ಹಾಗೂ 4 ಪುರುಷ ಶಿಕ್ಷಕರು ಟ್ರಿಪ್ನ ಉಸ್ತುವಾರಿ ವಹಿಸಿದ್ರು. ವಾಟ್ಸಾಪ್ ಸ್ಟೇಟಸ್ನಲ್ಲಿ ಪ್ರವಾಸದ ಫೋಟೋ ವಿಡಿಯೋಗಳನ್ನು ಶೇರ್ ಮಾಡಿದಾಗ ಈ ವಿಚಾರ ಗೊತ್ತಾಗಿದೆ. ಈತನ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಪೋಷಕರು ಒತ್ತಡ ಹಾಕಿದ್ದಾರೆ. ಪ್ರತಿಷ್ಠಿತ ಕಾಲೇಜಿನ ಪಿಯುಸಿ ವಿದ್ಯಾರ್ಥಿನಿ ಮೇಲೆ ಅಪ್ರಾಪ್ತನೋರ್ವ ಅತ್ಯಾಚಾರವೆಸಗಿರೋ ಘಟನೆ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೇರಳ ಮೂಲದ ಪಿಯುಸಿ ವಿದ್ಯಾರ್ಥಿನಿಯನ್ನ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಮದ್ಯ ಕೂಡಿಸಿ ಅತ್ಯಾಚಾರವೆಸಗಿದ್ದು ಈತನ ಕೃತ್ಯಕ್ಕೆ ಸ್ನೇಹಿತರೇ ಸಾಥ್ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ. ಸಂತ್ರಸ್ತೆ ನೀಡಿದ ದೂರಿನ ಅನ್ವಯ ಯಲಹಂಕ ಠಾಣೆ ಪೊಲೀಸರು ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 3 ತಿಂಗಳ ಹಿಂದೆ ನಡೆದಿದ್ದ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 17 ವರ್ಷದ ಅಪ್ರಾಪ್ತ ಪರಿಚಯ ಈಕೆಗೆ ಆಗಿತ್ತು. ಈತ ಕಾಲೇಜ್ ಡ್ರಾಪ್ ಔಟ್ ಆಗಿದ್ದು ಹೇಗೋ ಒಂದು ಹುಡುಗಿಯನ್ನ ಪುಸಲಾಯಿಸಿ ಲಾಡ್ಜ್ಗೆ ಕರೆದುಕೊಂಡು ಹೋಗಿದ್ದಾನೆ. ಈತನಿಗೆ ಸಾಥ್ ಕೊಟ್ಟ ಇನ್ನಿಬ್ಬರು ಸ್ನೇಹಿತರು 18 ವರ್ಷದವರು ಎನ್ನಲಾಗಿದೆ. ಆಕೆ ನಾಪತ್ತೆಯಾಗಿದ್ದು ಪೊಲೀಸರ ಜೊತೆ ಪೋಷಕರು ಹುಡುಕಾಟ ನಡೆಸಿದಾಗ ಅರೆ ಪ್ರಜ್ಞಾವಸ್ಥೆಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. ಓರ್ವನನ್ನ ಪೊಲೀಸರು ಬಂಧಿಸಿದ್ದು ಉಳಿದವರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಬುದ್ಧಿಮಾಂದ್ಯ ಬಾಲಕನಿಗೆ ಚಿತ್ರಹಿಂಸೆ ನೀಡಿದ್ದ ಪ್ರಕರಣ ಸಂಬಂಧ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಬಾಗಲಕೋಟೆ ಜಿಲ್ಲೆ ನವನಗರದ ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯರ ವಸತಿ ಶಾಲೆಯಲ್ಲಿ ದೀಪಕ್ ಎಂಬ ಅಪ್ರಾಪ್ತನ ಮೇಲೆ ಶಿಕ್ಷಕ ದೀಪಕ್, ಆತನ ಪತ್ನಿ ಕ್ರೌರ್ಯ ಮೆರೆದ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಶಿಕ್ಷಕ ಅಕ್ಷಯ್, ಆತನ ಪತ್ನಿ ಮಾನಂದಿ, ರವಿಕಾಂತ್, ವಿಶಾಲ್, ಬಾಬುರಾವ್ ಪಾಟೀಲ್ ವಿರುದ್ಧ ಬಾಗಲಕೋಟೆಯ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೋನ್ ರಿಸೀವ್ ಮಾಡೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಹಣ ವಸೂಲಿ ಮಾಡಿರುವ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹಣಗೂಡು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಉಚಿತ ಚಿಕಿತ್ಸೆ ಧರ್ಮಸ್ಥಳ ಪ್ರಕರಣದಲ್ಲಿ ಜೈಲಿನಿಂದ ಬಿಡುಗಡೆಯಾಗಿರುವ ಆರೋಪಿ ಚಿನ್ನಯ್ಯನಿಗೆ ಗನ್ಮ್ಯಾನ್ ರಕ್ಷಣೆ ಕೊಡುವಂತೆ ಜಯಂತ್ ಟಿ ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಡಿಜಿಪಿಗೆ ಪತ್ರ ಬರೆದಿರುವಂಥ ಜಯಂತ್ ಚಿನ್ನಯ್ಯನಿಗೆ ಯಾರಿಂದಲೂ ಅಪಾಯ ಉಂಟು ಮಾಡಿ ಅದನ್ನು ಹೋರಾಟಗಾರರ ಮೇಲೆ ಹಾಕುವ ಹುನ್ನಾರ ಎಂದಿದ್ದಾರೆ.
ಇತ್ತೀಚೆಗೆ ಬೆಳ್ತಂಗಡಿ ಠಾಣೆಯಲ್ಲಿ ಜಯಂತ್ ತಿಮರೋಡಿ ಸೇರಿ 5ರಿಂದ ಜೀವ ಬೆದರಿಕೆ ಬರುವ ಸಾಧ್ಯತೆ ಇದೆ ಅಂತ ಚಿನ್ನಯ್ಯ ದೂರು ನೀಡಿದ ನಂತರ ಜಯಂತ್ರ ನಡೆ ಅಚ್ಚರಿ ಮೂಡಿಸಿದೆ. ನಾಡದ್ರೋಹಿ ಎಂಇಎಸ್ಗೆ ಮೂಗುದಾರ ಹಾಕಿದ್ದಕ್ಕೆ ಬೆಳಗಾವಿ ಡಿಸಿಯನ್ನ ಏಕನಾಥ ಶಿಂದೆ ಬಣದ ಶಿವಸೇನೆ ಸಂಸದ ಧೈರ್ಯಶೀಲ ಮಾನೆ ಟಾರ್ಗೆಟ್ ಮಾಡಿದ್ದಾರೆ. ಗಡಿ ವಿಚಾರದಲ್ಲಿ ಬದ್ಧತೆ ಪ್ರದರ್ಶಿಸಿದ್ದ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ವಿರುದ್ಧ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ದೂರು ನೀಡುವ ಮುಖೇನ ಮಾನೆ ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ನಾಡದ್ರೋಹಿ ಎಂಇಎಸ್ ಸಂಘಟಿಸುವ ಕರಾಳ ದಿನದಲ್ಲಿ ಭಾಗಿಯಾಗಲು ಅವಕಾಶ ನಿರಾಕರಿಸಿದ್ರಿಂದ ನನ್ನ ಹಕ್ಕುಚ್ಯುತಿ ಆಗಿದೆ ಅಂತ ಡಿಸಿ ವಿರುದ್ಧ ಬಿರ್ಲಾಗೆ ದೂರು ಸಲ್ಲಿಸಿದ್ದಾರೆ. ನಡು ರಸ್ತೆಯಲ್ಲಿ ಕೆಕೆಆರ್ಟಿಸಿ ಬಸ್ ಕೆಟ್ಟು ನಿಂತು ಪ್ರಯಾಣಿಕರು ಪರದಾಡಿದ ಘಟನೆ ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ನಡೆದಿದೆ. ರಾಯಚೂರಿಂದ ಸಿಂಧನೂರಿಗೆ ತೆರಳುತ್ತಾ ಇದ್ದ ಬಸ್ ತಾಂತ್ರಿಕ ಸಮಸ್ಯೆಯಿಂದ ರಸ್ತೆಯಲ್ಲಿ ಕೆಟ್ಟು ನಿಂತಿತ್ತು. ದಾರಿ ಮಧ್ಯೆ ಬಸ್ ಕೆಟ್ಟು ನಿಂತಿದ್ರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಿ ಪ್ರಯಾಣಿಕರು ಪರದಾಡುವಂತಾಯಿತು. ಇಳಿ ವಯಸ್ಸಿನಲ್ಲಿ 2ನೇ ಮದುವೆಯಾದ ತಂದೆ ವಿರುದ್ಧ ಮಕ್ಕಳು ಪೊಲೀಸ್ ಠಾಣೆಗೆ ದೂರು ನೀಡಿರೋ ಘಟನೆ ಹಾಸನ ಜಿಲ್ಲೆ ಹೊಳೆ ನರಸೀಪುರದಲ್ಲಿ ನಡೆದಿದೆ. ಇತ್ತ ಮಕ್ಕಳ ವಿರುದ್ಧ ಪ್ರತ್ಯಾರೋಪ ಮಾಡಿರುವ 68 ವರ್ಷದ ರಾಜಣ್ಣ ಆಸ್ತಿ ಬರೆದು ಕೊಡುವಂತೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜಣ್ಣ ಹೆಂಡತಿ 2 ವರ್ಷಗಳಿಂದ ಮೃತಪಟ್ಟಿದ್ದು, ಪತಿಯಿಂದ ದೂರವಾಗಿದ್ದ 58 ವರ್ಷದ ಗೀತಾರನ್ನ ಮದುವೆಯಾಗಿದ್ದಾರೆ. ನನ್ನ ಬಳಿ ಒಂದು ಮನೆ ಇದ್ದು ಅದನ್ನ ತಮಗೆ ನೀಡಬೇಕು ಅಂತ ನನ್ನ ಮಕ್ಕಳು ಹಲ್ಲೆ ನಡೆಸಿದ್ದಾರೆ ಅಂತ ರಾಜಣ್ಣ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮದ್ಯ ಸೇವಿಸಿ ಚುನಾವಣೆ ಕೆಲಸಕ್ಕೆ ಬಂದಿದ್ದ ಶಿಕ್ಷಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಶಿಕ್ಷಕ ಶಿವಕುಮಾರ್ ಎಂಬಾತ ಮದ್ಯ ಸೇವಿಸಿ ಬಂದಿದ್ದ. ಚುನಾವಣಾಧಿಕಾರಿಗಳು ಆತನನ್ನ ಪೊಲೀಸರ ವಶಕ್ಕೆ ನೀಡಿದ್ದು, ಮದ್ಯಪಾನ ಮಾಡಿ ಬಂದಿದ್ದ ಶಿಕ್ಷಕನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ವಿಜಯಪುರ ನಗರದ ಹೊರವಲಯದಲ್ಲಿ ಟೋಲ್ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾನೆ. ಟೋಲ್ ಬಳಿ ಬಂದಿದ್ದ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಬಳಿ ಕಿರಿಕ್ ಮಾಡಿಕೊಂಡಿದ್ದಾನೆ. ನೀನು ನಿಜವಾದ ಎಂಎಲ್ಸಿ ಅನ್ನೋಕೆ ಸಾಕ್ಷಿ ಏನು ಅಂತ ಕೇಳಿದ ಟೋಲ್ ಸಿಬ್ಬಂದಿ ದಾಖಲೆ ತೋರಿಸಿದ್ರು ಕಾರ್ ಮೇಲಿನ ಎಂಎಲ್ಸಿ ಗುರುತಿನ ಚೀಟಿ ಕಿತ್ತು ಕೊಡುವಂತೆ ಗಲಾಟೆ ಮಾಡಿದ್ದಾನೆ. ಕಾರ್ ಸೈಡಿಗೆ ಹಾಕಲು ಬಿಡದೆ ಟೋಲ್ ಗೇಟ್ನಲ್ಲಿ ನಿಲ್ಲಿಸಿಕೊಂಡಿದ್ದಲ್ಲದೆ ಕೇಶವ ಪ್ರಸಾದ್ ಕಾರ್ ಚಾಲಕನ ಮೊಬೈಲ್ ಕಿತ್ತುಕೊಂಡು ಉದ್ದಟತನ ತೋರಿದ್ದಾನೆ. ಸಿಬ್ಬಂದಿ ಉದ್ದಟತನಕ್ಕೆ ಎಂಎಲ್ಸಿ ಕೇಶವ ಪ್ರಸಾದ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜಮಖಂಡಿ ಬಿಜೆಪಿ ಶಾಸಕ ಜಗದೀಶ್ ಗೂಡಗುಂಟಿ ಪಾಕಿಸ್ತಾನದಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸುವ ಭರದಲ್ಲಿ ಬಾಯಿ ತಪ್ಪಿ ನಮ್ಮ ಪಾಕಿಸ್ತಾನ ಎಂದಿದ್ದಾರೆ. ನೆರೆಯ ನಮ್ಮ ಪಾಕಿಸ್ತಾನದಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರೋದು ಗೊತ್ತಾಗಿದೆ. ಭಾರತವನ್ನು ಕಳೆದ 2014ರಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಿಸಲಾಗಿದೆ. ಆದರೆ ನೆರೆಯ ನಮ್ಮ ಪಾಕಿಸ್ತಾನ, ಆಫ್ರಿಕಾಗಳಲ್ಲಿ ವೈರಸ್ ಇನ್ನೂ ಇರೋದು ಗೊತ್ತಾಗಿದೆ. ನಮ್ಮ ದೇಶದ ಜನರ ಹಿತದೃಷ್ಟಿಯಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪೋಲಿಯೋ ಡ್ರಾಪ್ ಹಾಕುವ ಕಾರ್ಯ ಆರಂಭಿಸಿವೆ ಅಂತ ಹೇಳಿದ್ದಾರೆ. ಜಮಖಂಡಿ ನಗರದ ಉಪ ವಿಭಾಗದ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಅವರು ನೀಡಿದ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಕೇಂದ್ರ ಸರ್ಕಾರದಿಂದ ನರೇಗಾ ಯೋಜನೆ ಹೆಸರು ಬದಲಾವಣೆ ವಿರುದ್ಧ ಸಿಪಿಐ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ನಗರದ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ಸರ್ಕಾರ ಕೂಡಲೇ ವಿಬಿಜಿ ರಾಮ್ಜಿ ಮಸೂದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದ್ರು.
ನರೇಗಾ ಯೋಜನೆಯನ್ನು ಕೈಬಿಟ್ಟಿರುವ ಕೇಂದ್ರ ಸರ್ಕಾರಕ್ಕೆ ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲೇ ಮೃತಪಟ್ಟಿರೋ ಘಟನೆ ಮಂಡ್ಯದ ಮದ್ದೂರು ತಾಲೂಕಿನ ತೋರೆಶೆಟ್ಟಹಳ್ಳಿ ಬಳಿ ನಡೆದಿದೆ. ಚನ್ನಪಟ್ಟಣ ತಾಲೂಕಿನ ಬೊಮ್ಮನಾಯಕನಹಳ್ಳಿಯ ಭೈರವ್ ಮೃತ ಬೈಕ್ ಸವಾರ. ಮೃತ ಯುವಕನ ಶವ ಮದ್ದೂರು ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಕೆಸ್ತೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾರೂ ಇಲ್ಲದ ವೇಳೆ ಮನೆಗೆ ಪೆಟ್ರೋಲ್ ಸುರಿದು ದುಷ್ಕರ್ಮಿಗಳು ಬೆಂಕಿ ಹಚ್ಚಿರೋ ಘಟನೆ ಮಂಡ್ಯದ ಪಾಂಡವಪುರ ತಾಲೂಕಿನ ಚಿಕ್ಕಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ. ಪೂಜಾರಿ ಕೃಷ್ಣ ಎಂಬುವರ ಮನೆಗೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದು ಹಣ, ಚಿನ್ನ, ಬಟ್ಟೆ, ಪೀಠೋಪಕರಣಗಳು ನಾಶ ಆಗಿದೆ. ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಕಾಡಿನಿಂದ ನಾಡಿಗೆ ಬಂದಿದ್ದ ಕುರುಡು ಕಾಡು ಕೋಣ ದಾರಿ ಕಾಣದೆ ರಸ್ತೆ ಬದಿ ನಿಂತು ನೆರಳಾಡಿರೋ ಕರುಣಾಜನಕ ಘಟನೆ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಲ್ಮಕ್ಕಿ ಕೋಣೆ ಬೈಲ್ ಗ್ರಾಮದ ಬಳಿ ನಡೆದಿದೆ. ಜನ ಕೂಗಾಡಿ ಪಟಾಕಿ ಸಿಡಿಸಿದ್ರು. ನಿಂತ ಸ್ಥಳ ಬಿಟ್ಟು ಕದಲದ ಕಾಡು ಕೋಣದ ಸ್ಥಿತಿ ಕಂಡು ಸ್ಥಳೀಯರು ಮರುಗಿದ್ರು. ಈ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಕೋಣವನ್ನ ರಕ್ಷಣೆ ಮಾಡಿ ಸ್ಥಳಾಂತರಿಸಿದ್ದಾರೆ. ಬೈಕ್ಗೆ ಕಾರು ಡಿಕ್ಕಿ ಹೊಡೆದು ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ನಡೆದಿದೆ. ಅಕ್ಕಿಆಲೂರು ಗ್ರಾಮದ ನಿವಾಸಿ ಗಂಗಾಧರ್ ಮೃತ ದುರ್ದೈವಿ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕುಂಬಳಡಿಕೆ ಗ್ರಾಮದಲ್ಲಿ ಶುದ್ಧ ನೀರೇ ಇಲ್ಲ. ಸುಮಾರು 60 ಮನೆಗಳಿರೋ ಗ್ರಾಮದಲ್ಲಿ ಎಲ್ಲರೂ ಕೂಲಿ ಕಾರ್ಮಿಕರೇ ಆಗಿದ್ದು ಅನಿವಾರ್ಯವಾಗಿ ಕೊಚ್ಚೆ ನೀರಿನಲ್ಲೇ ಪಾತ್ರೆ ತೊಳೆದು ಬಟ್ಟೆ ಒಗೆದುಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಶುದ್ಧ ಕುಡಿಯುವ ನೀರಿಗಾಗಿ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಇದುವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ಕಾಮಿಡಿ ಹಸ್ಕೊಂಬಾರ ಕೊಡ್ತಿದ್ದವು ತೊಂಡಾಗ ಬಂದು ಬೆಳಿಗ್ಗೆ ಕಾಮಿಡಿ ಹಸ್ಕೊಂಬಾರ ಕೊಡ್ತಿದ್ದವು ತೊಂಡಾಗ ಬಂದು ತುಮಕೂರು ಜಿಲ್ಲೆಯ ತಿಪಟೂರಿನ ಗಾಂಧಿನಗರ ಕೆರಗೋಡಿ ರಸ್ತೆಯಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಮಾಜಿ ನಗರಸಭೆ ಸದಸ್ಯ ಇಮ್ರಾನ್ ಬೆಂಬಲಿಗರು ಹಾಗೂ ಮತ್ತೊಂದು ಗುಂಪಿನ ಯುವಕರು ಮಾತಿಗೆ ಮಾತು ಬೆಳೆದು ಗುದ್ದಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ ಅಲಿ ಎಂಬಾತನಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ
ಹುಲಿ ಪತ್ತೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ಗ್ರಾಮದಲ್ಲಿ ಹುಲಿಗಳು 30ಕ್ಕೂ ಹೆಚ್ಚು ಹಸುಗಳನ್ನು ಬಲಿ ಪಡೆದಿವೆ. ಹುಲಿ ದಾಳಿಗೆ ಹೆದರಿ ತೋಟದ ಮನೆಯಲ್ಲಿ ವಾಸ ಮಾಡುತ್ತಿದ್ದವರು ಜಾಗ ಖಾಲಿ ಮಾಡಿ ಊರಿನತ್ತ ಬಂದಿದ್ದಾರೆ. ಆದಷ್ಟು ಬೇಗ ಹುಲಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದು ಅರಣ್ಯಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಿಜ ಹೇಳ್ಬೇಕು ನೀವು. ನನ್ನ ಹತ್ರ ಪ್ರೂಫ್ ಇದೆ. ರಾತ್ರಿ ಪಟಾಕಿ ತಂದಿರ್ಲಿಲ್ವಾ? ಎಲ್ಲ ಕಂಪ್ಲೀಟ್ ಪುಡೆ ತಗೊಂಡಿದೀವಿ. ನೀವೇನಪ್ಪ ಅಂದ್ರೆ ಹುಲಿ ಹಿಡಿಯೋರಲ್ಲ, ಹುಲಿ ಓಡಿಸೋರು. ಹುಲಿ ಹಿಡಿಯೋರೇ ಬೇರೆ ಇದಾರೆ, ಹುಲಿ ಓಡ್ಸಕ್ಕಿದ್ರೆ ನೀವು ಅಷ್ಟೇ. ರಾತ್ರಿ ನಿಮಗೆ ಫೋನ್ ಮಾಡಿದ್ಮೇಲೆ ನೀವು ಪಟಾಕಿ ಯಾಕೆ ತಂದ್ರಿ? ನೀವು ಪಟಾಕಿ ಹೊಡೆಯೋದು ತಂದಿಲ್ವ ರಾತ್ರಿ? ಯಾಕೆ ತಂದ್ರಿ ಹೇಳಿ? ಅದ್ರ ಜೀಪ್ ಒಳಗಡೆ ಕೈಲಿ ಏನಪ್ಪ ಅಂದ್ರೆ ಬಂದಿಲ್ ಕಳ್ಸಿಸ್ಬಿಟ್ಟು ಯಾವನ್ನ ರೋಗ ತಗೊಳಗಂಡು ನೀವು ಏನು ಮಾಡಲ್ಲ. ಅಲ್ಲಿ ಗಂಟು ಬರ್ಲೂಬೇಡಿ ನೀವು. ಸತ್ಮೇಲೆ 7:30 ನಿಮ್ ಆನ್ಸರ್ ಏನ್ ಗೊತ್ತಾ? ದ್ರೋಣ್ ಬತ್ತೆ, ಅದು ಬತ್ತೆ, ಟಾಸ್ಕ್ ಬರುತ್ತೆ. ಇಲ್ಲಿ ಎಷ್ಟೊತ್ತಾಯ್ತು ಸರ್? 7:30 12 ಗಂಟೆ. ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯ ಆಡಳಿತ ಸುಧಾರಣೆ ವಿಚಾರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅಸಹಾಯಕತೆ ತೋರಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಚಿವ ಖಂಡ್ರೆ, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಿಯಮ ಬಾಹಿರ ಕೆಲಸಗಳಾಗಿವೆ ಎಂಬ ವರದಿ ಬಂದಿದೆ. ತನಿಖಾ ವರದಿಯಲ್ಲಿ ಎಲ್ಲವೂ ಇದೆ. ಅಲ್ಲಿನ ಅಧಿಕಾರಿ ಕೆಲವೊಂದು ಕಡೆ ಹೋಗಿದ್ದಾರೆ, ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ. ಈ ಬಗ್ಗೆ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಜೊತೆ ಮಾತನಾಡಿದ್ದೇನೆ. ಸ್ಟೇ ತಂದಿದ್ದಕ್ಕಾಗಿ ಆಡಳಿತ ಸುಧಾರಣೆ ಮಾಡಲು ವಿಳಂಬ ಆಗ್ತಾ ಇದೆ ಅಂತ ಹೇಳಿದರು. ಬಳ್ಳಾರಿಯಲ್ಲಿ ಕೆಇಎ ವತಿಯಿಂದ ಎಫ್ಡಿಎ ಹುದ್ದೆಗಳ ಭರ್ತಿಗಾಗಿ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆ ವೇಳೆ ಅಭ್ಯರ್ಥಿಗಳ ಕಾಲು ಗೆಜ್ಜೆ ಮತ್ತು ಕೈಯಲ್ಲಿ ಕತ್ತಲಿದ್ದ ಶಿವದಾರ ಕಟ್ ಮಾಡಲಾಗಿದೆ. ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಿಗದಿತ ವೇಳಾಪಟ್ಟಿಯಂತೆ ಪರೀಕ್ಷೆ ಆಯೋಜಿಸಲಾಗಿತ್ತು. ಬೆಳಗ್ಗೆಯಿಂದಲೇ ಅಭ್ಯರ್ಥಿಗಳು ಕೇಂದ್ರಗಳಿಗೆ ಆಗಮಿಸಿ ಪರೀಕ್ಷೆ ಬರೆಯಲು ಸಿದ್ಧರಾಗಿದ್ದರು. ಈ ವೇಳೆ ಕೆಲ ವಿದ್ಯಾರ್ಥಿನಿಯರ ಕಾಲು ಗೆಜ್ಜೆ ತೆಗೆಯುವಂತೆ ಸೂಚನೆ ನೀಡಿದ ಹಿನ್ನೆಲೆ ವಿದ್ಯಾರ್ಥಿನಿಯರು ಕಾಲುಗೆಜ್ಜೆ ತೆಗೆದ್ರು. ಇದರ ಜೊತೆಗೆ ಕೈಯಲ್ಲಿದ್ದ ಮತ್ತು ಕತ್ತಿನಲ್ಲಿದ್ದ ಶಿವದಾರವನ್ನು ಕಟ್ ಮಾಡಲಾಯಿತು. ಕೆಲ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದರಾದರೂ ಪರೀಕ್ಷೆ ಸಮಯವಾದ ಹಿನ್ನೆಲೆ ಎಲ್ಲರೂ ಒಳಗೆ ಹೋದರು. ಇನ್ನು ಪರೀಕ್ಷೆ ಸುಗಮವಾಗಿ ನಡೆಯುವಂತೆ ಪೊಲೀಸ್ ಭದ್ರತೆ ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಪರೀಕ್ಷೆ ಯಶಸ್ವಿಯಾಗಿ ಸಂಪನ್ನವಾಯಿತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರು ಅರಮನೆಯಲ್ಲಿ ಮಾಗೆ ಉತ್ಸವ ಶುರುವಾಗಿದೆ. ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಡಿಸೆಂಬರ್ 31ರವರೆಗೂ ಮಾಗೆ ಉತ್ಸವ ನಡೆಯಲಿದೆ. ಅರಮನೆ ಆವರಣದಲ್ಲಿ ಹಲವು ವಿಧದ ಲಕ್ಷಾಂತರ ಹೂಗಳ ಪ್ರದರ್ಶನ ಏರ್ಪಡಿಸಲಾಗಿದ್ದು ಹೂಗಳ ಕಲಾಕೃತಿಗಳು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇವೆ. ಬೇರೆ ವ್ಯಕ್ತಿ ತನ್ನ ವೋಟ್ ಹಾಕಿರುವುದನ್ನ ಕಂಡು ಮತದಾನ ಮಾಡಲು ಬೂತ್ಗೆ ಬಂದಿದ್ದ ಯುವಕ ಶಾಕ್ ಆಗಿರೋ ಘಟನೆ ದೇವನಹಳ್ಳಿಯಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ 17ನೇ ಮತಗಟ್ಟೆಯಲ್ಲಿ ನಕಲಿ ಮತದಾನವಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾನೆ. ಅಲ್ಲದೆ ತನ್ನ ಮತ ಬೇರೆಯವರು ಚಲಾವಣೆ ಮಾಡಿದ್ದಕ್ಕೆ ಮತದಾರ ಹಾಗೂ ಏಜೆಂಟ್ ವಿರುದ್ಧ ಯುವಕ ಗರಂ ಆಗಿದ್ದಾನೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದೊಡ್ಡಲತ್ತೂರು ಗ್ರಾಮದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿತ್ತು. ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಜೆಸಿಬಿ ಯಂತ್ರಗಳ ಮುಖೇನ ಕಿಡಿಗೇಡಿಗಳು ಬೆಟ್ಟ ಗುಡ್ಡಗಳನ್ನು ಅಗಿತಾ ಇದ್ದಾರೆ. ಸರ್ಕಾರಿ ಜಾಗದಲ್ಲಿ ಅಗಿತಾ ಇರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮಂಡ್ಯದ ಕಲ್ಲಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ನೇತೃತ್ವದಲ್ಲಿ ನಡೆದ ಅಭಿಯಾನ ಶಾಸಕ ಗಣಿಗ ರವಿಕುಮಾರ್ ಚಾಲನೆ ನೀಡಿದ್ರು. ಇಂದಿನಿಂದ 24ರವರೆಗೆ 4 ದಿನಗಳ ಕಾಲ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು ಗ್ರಾಮೀಣ ಪ್ರದೇಶದಲ್ಲಿ 3 ದಿನ ಹಾಗೂ ನಗರ ಪ್ರದೇಶದಲ್ಲಿ 4 ದಿನಗಳ ಕಾಲ ಇರಲಿದೆ.
ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಕಾಲಭೈರವೇಶ್ವರನಿಗೆ ಪೂಜೆ ಸಲ್ಲಿಸಿ ನಂತರ ಬಾಲಗಂಗಾಧರನಾಥ ಸ್ವಾಮೀಜಿ ಗದ್ದುಗೆಗೆ ನಮಿಸಿದ ಕುಮಾರಸ್ವಾಮಿ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದ ಪಡೆದರು. ದೇವನಹಳ್ಳಿ ಪಟ್ಟಣದ ಪುಟ್ಟಪ್ಪನ ಗುಡಿ ಬೀದಿಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ಕಲ್ಯಾಣಿಯಲ್ಲಿ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಶಿವಲಿಂಗ ನೋಡಲು ಭಕ್ತಗಣ ಮತ್ತು ಸ್ಥಳೀಯರು ದೊಡ್ಡ ಪ್ರಮಾಣದಲ್ಲಿ ಜಮಾವಣೆಗೊಳ್ಳುತ್ತಿದ್ದು ಪೂಜೆ ಪುನಸ್ಕಾರಗಳು ನೆರವೇರುತ್ತಿದೆ. ಶ್ರೀ ಪೀತಾಂಬರ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಸೇರಿರುವ ಕಲ್ಯಾಣಿಯಾಗಿದ್ದು ಶಿವಲಿಂಗ ಪತ್ತೆಯಾದ ಸ್ಥಳದಲ್ಲಿ ನೀರು ಉಕ್ಕಿ ಬರುತ್ತಿದೆ. ಕಳೆದ ಒಂದು ವಾರದಿಂದ ಪಾಳು ಬಿದ್ದಿದ್ದ ಕಲ್ಯಾಣಿಯನ್ನ ಮುಜರಾಯಿ ಇಲಾಖೆ ಸ್ವಚ್ಛ ಮಾಡಿಸ್ತಾ ಇದ್ದು ಈ ವೇಳೆ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇನ್ನು ಕಲ್ಯಾಣಿ ಮತ್ತು ಶಿವಲಿಂಗವನ್ನ ಸಂರಕ್ಷಣೆ ಮಾಡುವಂತೆ ಕಿಷ್ಕಿಂಧ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವವನ್ನು ಡಿಸೆಂಬರ್ 24ರಂದು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಗೌರವ ಡಾಕ್ಟರೇಟ್ ನೀಡಲಿದ್ದು MCA ಕೋರ್ಸ್ಗಳ ಮೊದಲ ಬ್ಯಾಚ್ನಲ್ಲಿ ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಮತ್ತು ದ್ವಿತೀಯ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಬೆಳ್ಳಿಯ ಪದಕ ಪ್ರದಾನ ಮಾಡಲಾಗುವುದು ಅಂತ ಕಿಷ್ಕಿಂಧ ವಿವಿಯ ಕುಲಪತಿ ಪ್ರೊಫೆಸರ್ TN ನಾಗಭೂಷಣ್ ತಿಳಿಸಿದರು. ಚಿತ್ರದುರ್ಗದಲ್ಲಿ ನಡೀತಾ ಇರುವ ರನ್ ದುರ್ಗ ಮ್ಯಾರಥಾನ್ನಲ್ಲಿ ಸೀರೆ ಉಟ್ಟು ಭಾಗಿಯಾದ ಮಹಿಳೆಯರು ವಾರ್ಮ್ ಅಪ್ ಡ್ಯಾನ್ಸ್ ಮಾಡಿದ್ದಾರೆ. ನಗರದ ಓಬವ್ವ ಕ್ರೀಡಾಂಗಣ ಮುಂಭಾಗ ಸಖತ್ ಸಾಂಗ್ಸ್ಗೆ ಹೆಜ್ಜೆ ಹಾಕಿ ವಾರ್ಮ್ ಅಪ್ ಡ್ಯಾನ್ಸ್ ಮಾಡಿದ್ದಾರೆ. All the sari runners kindly come closer. 10K ಓಟದ ಪ್ರಥಮ ಸ್ಪರ್ಧೆ ಅಂತಿಮ ಹಂತ ಮೂರನೇ ಸ್ಪರ್ಧೆ. Let's have this. So is that congratulations.